ಚಿಕ್ಕಬಳ್ಳಾಪುರ ತಾಲೂಕು ಜಾತವಾರ ವಾಸಿ ಚಂದ್ರಶೇಖರ್ ಟಿ ಅನ್ನುವರು ಬಿಎಸ್ಎಫ್ ಯೋಧರಾಗಿ ಸೇವೆ ಸಲ್ಲಿಸುವಾಗ ಇದೇ ತಾಲೂಕು ಅರೂರು ಪಂಚಾಯಿತಿ ವ್ಯಾಪ್ತಿಯ 112ನೇ ಸರ್ವೆ ನಂಬರ್ನಲ್ಲಿ 5 ಎಕರೆ ಜಮೀನು ಮಿಲಿಟರಿ ಕೋಟಾದಲ್ಲಿ 2003-4ರಲ್ಲಿ ಮಂಜೂರು ಮಾಡಿಸಿಕೊಂಡಿದ್ರು. ಆ ಜಮೀನಿನಲ್ಲಿ ನೀಲಗಿರಿ ತೋಪು ಬೆಳೆಸಿಕೊಂಡಿದ್ರು. 25 ವರ್ಷಗಳ ಸೇವೆಯ ನಂತರ ನಿವೃತ್ತಿ ಹೊಂದಿರುವ ಚಂದ್ರಶೇಖರ್ ಜಮೀನಿನಲ್ಲಿ ಬೆಳೆದಿರುವ ನೀಲಗಿರಿ ಹಾಗೂ ಇತರೆ ಗಿಡಗಂಟಿ ಕಟಾವು ಮಾಡಿ ಅರಣ್ಯ ಇಲಾಖೆ ಜಮೀನು ಸಹ ವಶಕ್ಕೆ ತೆಗೆದುಕೊಂಡಿದೆ. ಸಂವಿಧಾನಬದ್ಧವಾಗಿ ಪಡೆದ ಜಮೀನಿಗೆ ಅಕ್ರಮ ಪ್ರವೇಶ ಮಾಡಿರುವ ಇಲಾಖೆ ಅಧಿಕಾರಿಗಳು ನನ್ನ ಜಮೀನು ಬಿಟ್ಟು ಕೊಡಬೇಕು, ಏಕಾಏಕಿ ಜಮೀನಿನಲ್ಲಿದ್ದ ಗಿಡ ಮರ ಕಟಾವು ಮಾಡಿದ ನಷ್ಟ ಪರಿಹಾರವನ್ನ ಕೊಡಿಸಿಕೊಡುವಂತೆ ಮಾಜಿ ಸೈನಿಕ ಚಂದ್ರಶೇಖರ್ ಮನವಿ ಮಾಡಿಕೊಂಡಿದ್ದಾರೆ. ನನ್ನ ಹೆಸರು ಚಂದ್ರಶೇಖರ್ ಅಂತ, ಮಾಜಿ ಸೈನಿಕ. BSF ಅಲ್ಲಿ 21 ವರ್ಷ ಡ್ಯೂಟಿ ಮಾಡಿ 2005ರಲ್ಲಿ ಮಿಲಿಟರಿ ಕೋಟಾದ ಅಡಿಯಲ್ಲಿ 5 ಎಕರೆ ಜಮೀನು ಕೊಡಬೇಕು ಅಂತ ಆದೇಶ ಐತೆ. ಅದರ ಮುಖಾಂತರ ನಾನು ಅರ್ಜಿ ಹಾಕಿದೆ ಜಿಲ್ಲಾಧಿಕಾರಿ ಕೋಲಾರವರಿಗೆ. ಆಗ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ಗೆ ಕಳಿಸಿ ಇಲ್ಲಿ ಜಮೀನನ್ನು ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ಹೋಬಳಿ ಅರೂರು ಗ್ರಾಮ 112ರಲ್ಲಿ ಜಮೀನನ್ನು ಗುರುತಿಸಿ ಇದರ ಮುಖಾಂತರ ತಹಸೀಲ್ದಾರ್ ಅವರ ರೆಕಮೆಂಡು ಮತ್ತು AC ರೆಕಮೆಂಡ್ ಮತ್ತು DC ರೆಕಮೆಂಡ್ ಇವೆಲ್ಲ ಆದಮೇಲೆ ಸರ್ಕಾರ ಆದೇಶ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ಆದೇಶ ಆಗಿ ನನಗೆ ಗ್ರ್ಯಾಂಟ್ ಆಗಿತ್ತು. ಆ ಗ್ರ್ಯಾಂಟ್ ಮುಖಾಂತರ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿರ್ತಾರೆ. ಗಿಡಗಳನ್ನೆಲ್ಲ ನೀಲಗಿರಿ ಗಿಡಗಳನ್ನು ಹಾಕಿದ್ದೆ. 2005ರಿಂದ 2023ವರೆಗೂ ನಾನು ಹೋಗಿ ಬರ್ತಾಯಿದ್ದೆ. ಈಗ ರೀಸೆಂಟಾಗಿ ಬಂದು ನೋಡಿದ್ರೆ ಅರಣ್ಯ ಇಲಾಖೆದವರು ಗಿಡಗಳನ್ನೆಲ್ಲ ಮರಗಳನ್ನೆಲ್ಲ ಬೆಲೆ ಬಾಳುವ ಮರಗಳನ್ನೆಲ್ಲ ಹೊಡೆದಾಕಿದ್ದಾರೆ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ ಅಂತ ತೊಂದರೆ ಕೊಡ್ತಾ ಇದ್ದಾರೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.